ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಕೇಣಿಯಲ್ಲಿ ಉದ್ದೇಶಿಸಿರುವಂತಹ ವಾಣಿಜ್ಯ ಬಂದರು ಯೋಜನೆಗೆ ಈಗಾಗಲೇ 1 ವರ್ಷದಿಂದ ಹೋರಾಟ ನಡೀತಾ ಇರುವಂತದ್ದು. ಇದೀಗ ಹೋರಾಟ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕರಾಳ ದಿನಾಚರಣೆ ಮತ್ತು ಅಂಕೋಲ ಬಂದ್ಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿರುವಂತದ್ದು ಗಮನಿಸಬಹುದು. ಅಂಕೋಲದ ಸರ್ಕಲ್ ನಲ್ಲಿ ಕೂಡ ಇವತ್ತು ಅಣಕು ಶವಯಾತ್ರೆ ಮೆರವಣಿಗೆ ಕೂಡ ನಡೀತಾ ಇದೆ. ಅಂಕೋಲ ಸುತ್ತಮುತ್ತಲ ಹಳ್ಳಿಗಳ ಸಾಕಷ್ಟು ಸಂಖ್ಯೆಯ ನಾಗರಿಕರು ಕೂಡ ಸೇರಿದ್ದಾರೆ. ಇವತ್ತು ಕಪ್ಪು ಪಟ್ಟಿಯನ್ನ ಧರಿಸಿ ಕರಾಳ ದಿನಾಚರಣೆಯನ್ನ ನಾಗರಿಕರು ಆಚರಿಸಿ ಗಮನಿಸಬಹುದು. ಯಾವ ರೀತಿಯಾಗಿ ಅಣಕು ಶವವನ್ನ ಸರ್ಕಲ್ ನ ಮುಂಬದಿ ಇಟ್ಟು ಪ್ರತಿಭಟನೆ ಮಾಡ್ತಿರುವ ದೃಶ್ಯವನ್ನ ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈ ಕಳೆದ 1 ವರ್ಷದಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಬಂದಿರುವಂತಹ ಅಂಕೋಲ ನಾಗರಿಕರು ಇವತ್ತು 1 ವರ್ಷದ ಹಿನ್ನೆಲೆಯಲ್ಲಿ ಗ್ರಾಮದ ಬೇರೆ ಬೇರೆ ಭಾಗಗಳ ನಾಗರಿಕರು ಕೂಡ ಸೇರಿದ್ದಾರೆ ಗಮನಿಸಬಹುದು. ರೈತರಾಗಿರ್ಬೋದು, ಮೀನುಗಾರರಾಗಿರ್ಬೋದು, ಕೃಷಿ ಕೂಲಿಕಾರರು ಸೇರಿದಂತೆ ಬೇರೆ ಬೇರೆ ಭಾಗಗಳ ನಾಗರಿಕರು ಕೂಡ ಇವತ್ತು ಸೇರಿದ್ದಾರೆ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆ ಕೂಡ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಕಾರಣದಿಂದಲೂ ವಿನಾಶಕಾರಿ ಯೋಜನೆಯನ್ನು ಬೇಡವೇ ಬೇಡ ಎಂಬ ಒತ್ತಾಯವನ್ನ ಮಾಡ್ತಾ ಬಂದಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟಂತೆ ಮಾತಾಡ್ಸಿ ಏನ್ ಹೇಳ್ತೀರಿ ಸರ್? ಈಗ ಬಹಳ ಪ್ರಮುಖವಾಗಿ ಯೋಜನೆಗೆ ವಿರೋಧ ಯಾಕೆ ಸರ್? ಬಹಳ ಪ್ರಮುಖವಾಗಿ ಯೋಜನೆಗೆ ವಿರೋಧ, ಇಲ್ಲಿಯ ಜನಜೀವನ, ಇಲ್ಲಿಯ ನೆಲ ಸುರಕ್ಷಿತವಾಗಿದ್ದೇವೆ. ಈ ಸುಂದರ ಬದುಕು ಮತ್ತೆಂದಿಗೂ ಕಟ್ಟಿಕೊಡಲು ಯಾವ ಸರ್ಕಾರವೂ ಸಾಧ್ಯವಿಲ್ಲ. ಯೋಜನೆಯ ಹೆಸರಿನಲ್ಲಿ ಸುಮಾರು 25,000 ಜನರ ಬದುಕು ನಾಶವಾಗುತ್ತಿದೆ. ರೈತರು, ಕೂಲಿ ಕಾರ್ಮಿಕರು, ಕೃಷಿಕರು, ಮೀನುಗಾರರು, ವಿಶೇಷವಾಗಿ ಈ ಎಲ್ಲ ವರ್ಗದವರ ಮೇಲೆ ಗಂಭೀರವಾದ ಸಮಸ್ಯೆ ಆಗುತ್ತಿದೆ. ಈ ಭೂಮಿಯಲ್ಲಿ ಸರಾಗವಾಗಿ 4 ಬೆಳೆಗಳನ್ನು ತೆಗೆಯುತ್ತಾ ತಮ್ಮ ತಮ್ಮ ಬದುಕನ್ನು ನೈಜವಾಗಿ ಕಟ್ಟಿಕೊಂಡಿದ್ದಾರೆ. ಸಮುದ್ರದಲ್ಲಿಯೂ ಮೀನುಗಾರರು ತಮ್ಮ ಮೀನುಗಾರಿಕೆ ವೃತ್ತಿಯನ್ನು ಮಾಡುತ್ತಾ ಅನೇಕ ವಿಧ ವಿಧವಾದ ಜಾತಿ ಮೀನುಗಳನ್ನು ಹಿಡಿಯುತ್ತಾ ಸುಂದರ ಬದುಕನ್ನು ಬದುಕುತ್ತಿದ್ದಾರೆ. ಹಾಗಿದ್ದಾಗೂ ಕೂಡ ಸುತ್ತಮುತ್ತಲ ಜನವಸತಿ ಇರುವ ಪ್ರದೇಶದಲ್ಲಿ ವಿನಾಶಕಾರಿ ಯೋಜನೆಯ ಮಾರಕವಾದ ಒಂದು ಯೋಜನೆಗೆ ಪೂರಕವಾಗಿ 32 ಅಂಶಗಳಿರುವ ಆಮದು ಮಾಡಲಿಕ್ಕೆ, ರಫ್ತು ಮಾಡಲಿಕ್ಕೆ ಹೊಂಟಿದ್ದಾರೆ. ಆದರೆ ಒಂದು ಸ್ಪಷ್ಟವಾಗಿರುತ್ತವೆ, ಇದಕ್ಕಾಗಿ 1 ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೆಯುತ್ತಿದೆ. ಮಾನ್ಯ ಉಸ್ತುವಾರಿ ಸಚಿವರು ಇಲ್ಲಿಯ ತನಕ ನಮ್ಮ ಸಮುದಾಯದವರೇ ಆದರೂ ಕೂಡ ಮೀನುಗಾರರ ನೋವಿಗೆ, ರೈತರ ಕಣ್ಣೀರಿಗೆ ಯಾವುದೇ ಬಿಡಿಗಾಸು ಬೆಲೆ ಕೊಡದೆ ನಮ್ಮನ್ನು ಈ ರೀತಿ ನೋವಲ್ಲಿ ಇರುವ ಹಾಗೆ ಮಾಡುವುದು ಇದು ಗಂಭೀರ ಅಪರಾಧವಾಗಿರುತ್ತದೆ. ಏನ್ ತೊಂದರೆ ಆಗ್ತದೆ? ನಮಗೆ ಇದು ಬೇಡ. ನಮ್ಮ ಅಜ್ಜಾಜಿ ಕಾಲಿನ ಜಾಗ ನಮ್ಮ ಜೀವನ ಕೊಡ್ತೇವೆ, ನಾವು ಜಾಗ ಕೊಡುದಿಲ್ಲ. ನಮಗ್ ಬೇಕೇ ಬೇಕು ನಮ್ಮ ಜಾಗ. ಯೋಜನೆ ನಮ್ಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ದು ಎಲ್ಲರದು ವಿರೋಧ ಇದೆ ಸರ್. ಯಾಕೆ ಕೇಳಿದ್ರೆ ಇದು ಇವತ್ತಿಗೆ 1 ವರ್ಷ ಆಯ್ತು. ನಮ್ಗೆ ಯಾರಿಗೂ ಒಂದು ಸಲಹೆ ಸೂಚನೆ ನೀಡದೆ ತಮ್ಮಷ್ಟಕ್ಕೆ ತಾವೇ ಬಂದು ಸರ್ವೆ ಮಾಡುದು ಏನೇನೆಲ್ಲ ಮಾಡ್ತಾ ಇದ್ದಾರೆ. ನಾವು ಕೇಳಿದ್ರೆ ಆರಿಕೆ ಉತ್ತರ ಕೊಟ್ಟು ಅದನ್ನ ಮರೆಮಾಚ್ತಾ ಇದ್ದಾರೆ ಸರ್. ನಾವು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಕೃಷಿಕರು ಮತ್ತು ಮೀನುಗಾರರು ಒಂದೇ ಲೆಕ್ಕದಲ್ಲಿ ಅಣ್ಣ ತಮ್ಮಂದಿರಾಗಿದ್ದೇವೆ. ನಮಗೆ ಇಲ್ಲಿ ತನಕ ಯಾವುದು ಕುಂದು ಕೊರತೆ ಹೇಳುವಂತದ್ದಿಲ್ಲ ಸರ್. ಒಂದು 10-20 ಗುಂಟೆ ಇದ್ರೆ ಅದ್ರಲ್ಲಿ ನಾವು ಚಂದಾಗಿ ಜೀವನ ಮಾಡ್ತೇವೆ. ಶೇಂಗಾನು ಬೆಳಿತೇವೆ, ಭತ್ತನೂ ಬೆಳಿತೇವೆ, ಕಲ್ಲಂಗಡಿ ಬೆಳಿತೇವೆ, ಏನಾದ್ರು ಮತ್ತೆ ಈ ತರಕಾರಿನೂ ಬೆಳಿತೇವೆ ಸರ್. ಹಾಗಾಗಿ ಅವ್ರು ಕೊಡುವಂತ ಬಿಡಿಗಾಸು ನಾವು ತಗೊಂಡ್ ಕಡೆಗೆ ಅದ್ರಲ್ಲಿ ನಾವು ಉದ್ಧಾರನೂ ಆಗುದಿಲ್ಲ. ಅದು ನಮಗೆ ಬೇಡವೇ ಬೇಡ ಸರ್. ಯಾಕೆ ಕೇಳಿದ್ರೆ ನಾವೀಗ ಆತ್ಮತೃಪ್ತಿಯಿಂದ ನಾವಾಗ್ಲಿ, ನಮ್ಮ ಮಕ್ಕಳಾಗ್ಲಿ, ನಮ್ಮ ಮಕ್ಕಳಾಗ್ಲಿ, ಇಡೀ ನಮ್ಮ 199% ರೈತರು ಚೆನ್ನಾಗಿದ್ದೇವೆ. ಹಾಗಾಗಿ ಈ ವಾಣಿಜ್ಯ ಬಂದರು ನಮಗೆ ಬೇಡವೇ ಬೇಡ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು 1 ವರ್ಷ ಆಯಿತು ನಮ್ಮ ಈ ಧರಣಿ ಸತ್ಯಾಗ್ರಹ ಆರಂಭಿಸಿ. 1 ವರ್ಷದಿಂದ ನಾವು ಎಲ್ಲ ಈ ಇಲಾಖೆಗಳಿಗೆ, ಎಲ್ಲ ಇದು ಸರ್ಕಾರಕ್ಕೆ ಮನವಿ ಕೊಡ್ತಾ ಬಂದಿವಿ. ಆ ಮನವಿಗೆ ಇಲ್ಲಿ ತನಕ ಯಾವುದೇ ರೀತಿಯಾದ ಸ್ಪಂದನೆ ಇಲ್ಲ. ಇವತ್ತು ಜಿಲ್ಲಾಧಿಕಾರಿ ಆಗ್ಲಿ, ಉಸ್ತುವಾರಿ ಸಚಿವರಾಗ್ಲಿ ನಮಗೆ ಇಲ್ಲಿ ಬಂದು ನ್ಯಾಯ ಕೊಡೋ ತನಕ, ಈ ಯೋಜನೆ ಹಿಂಪಡಿತೀವಿ ಅಂತ ಹೇಳೋ ತನಕ ನಾವು ಈ ಧರಣಿ ಇವತ್ತು ನಿಲ್ಲಿಸುವುದೇ ಇಲ್ಲ. ಮೊದಲನೇದಾಗಿ ಮತ್ತೆ ನಾವು ನೆಮ್ಮದಿಯುತವಾದ ಜೀವನವನ್ನು ನಡೆಸ್ತಾ ಇದ್ದೇವೆ. ಈ ಯೋಜನೆ ಬಂದಿದೆ ಯಾಕೆ, ಯಾರಿಗೋಸ್ಕರ ಈ ಯೋಜನೆ ತಂದಿದ್ದಾರೆ ಅನ್ನೋದೇ ಪ್ರಶ್ನೆಗೆ ನಮ್ಗೆ ಉತ್ತರ ಇವತ್ತು ಉಸ್ತುವಾರಿ ಸಚಿವರು ನಮ್ಗೆ ಕೊಟ್ಟು ಹೋಗ್ಲೇಬೇಕು. ಅವ್ರು ಬರೋ ತನಕ ನಾವು ಇಲ್ಲಿಂದ ಕದಲುದು ಇಲ್ಲ. ನಮ್ ಜೀವ ಬೇಕಾದ್ರೂ ಇಲ್ಲಿ ಬಿಡ್ಲಿಕ್ಕೆ ರೆಡಿ ಇದ್ದೀವಿ. ಅವ್ರು ಬಂದು ನಮಗೆ
ಈ ಉತ್ತರ ಕೊಟ್ಟು ಅದ ನಂತರ ಅವರು ತಮ್ಮ ಕೆಲಸ ಮುಂದುವರಿಸಲಿ. ಅವ್ರು ಬರೋ ತನಕ ನಾವು ಇಲ್ಲಿಂದ ಕದಲದೇ ಇಲ್ಲ. ಬೇಕಿದ್ರೆ ಇಲ್ಲೇ ಪ್ರಾಣ ಬಿಡ್ಲಿಕ್ಕೂ ರೆಡಿ ಇದೀವಿ. ಈಗಾಗ್ಲೇ ಎಲ್ಲರೂ ತಯಾರಿಯಲ್ಲೇ ಬಂದಿದ್ದಾರೆ. ನಮ್ಮ ಮಹಿಳೆಯರು ಹೌದು, ಮೀನುಗಾರರು, ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆತಂದು ಇಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ದೀವಿ. ನಾವು ಹೇಳೋದು ಇಷ್ಟೇ, ನಮಗೆ ಉಸ್ತುವಾರಿ ಸಚಿವರು ಬಂದು ಈ ಯೋಜನೆ ತೆಗೆದುಕೊಳ್ಳುತ್ತೇವೆ ಅಂತ ಹೇಳೋ ತನಕ ನಾವು ಪಟ್ಟು ಹಿಡಿದು ಕೂರ್ತಿರ್ತೇವೆ. ಅವ್ರು ಬರೋ ತನಕ ಇಲ್ಲಿಂದ ಒಂದ್ ಹೆಜ್ಜೆ ಕೂಡ ಕದಲೋದಿಲ್ಲ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಇವಿಷ್ಟು ಪ್ರತಿಭಟನಾಕಾರರು ಹೇಳುವಂತ ಮಾತು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲದಲ್ಲಿ ಕಳೆದ 1 ವರ್ಷಗಳಿಂದ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಆದರೆ ಸಂಬಂಧಪಟ್ಟ ಶಾಸಕರು, ಸಚಿವರು ಬಂದು ಈ ಒಂದು ಇಲ್ಲಿನ ನಾಗರಿಕರಿಗೆ ಯೋಜನೆ ಬಗ್ಗೆ ಯಾವುದೇ ಸಮರ್ಪಕವಾದ ಮಾಹಿತಿಯನ್ನು ನೀಡಿಲ್ಲ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಆದಷ್ಟು ಬೇಗ ಯೋಜನೆಯನ್ನ ನಿಲ್ಲಿಸಬೇಕು, ಇಲ್ಲದಿದ್ದರೆ ತಾವು ಪ್ರಾಣ ತ್ಯಾಗಕ್ಕೂ ಸಿದ್ಧರಿದ್ದೇವೆಂಬ ಎಚ್ಚರಿಕೆಯನ್ನು ಈ ಭಾಗದ ನಾಗರಿಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಕೇಣಿಯಲ್ಲಿ ಉದ್ದೇಶಿಸಿರುವಂತಹ ವಾಣಿಜ್ಯ ಬಂದರು ಯೋಜನೆಗೆ ಈಗಾಗಲೇ 1 ವರ್ಷದಿಂದ ಹೋರಾಟ ನಡೀತಾ ಇರುವಂತದ್ದು. ಇದೀಗ ಹೋರಾಟ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕರಾಳ ದಿನಾಚರಣೆ ಮತ್ತು ಅಂಕೋಲ ಬಂದ್ಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿರುವಂತದ್ದು ಗಮನಿಸಬಹುದು. ಅಂಕೋಲದ ಸರ್ಕಲ್ ನಲ್ಲಿ ಕೂಡ ಇವತ್ತು ಅಣಕು ಶವಯಾತ್ರೆ ಮೆರವಣಿಗೆ ಕೂಡ ನಡೀತಾ ಇದೆ. ಅಂಕೋಲ ಸುತ್ತಮುತ್ತಲ ಹಳ್ಳಿಗಳ ಸಾಕಷ್ಟು ಸಂಖ್ಯೆಯ ನಾಗರಿಕರು ಕೂಡ ಸೇರಿದ್ದಾರೆ. ಇವತ್ತು ಕಪ್ಪು ಪಟ್ಟಿಯನ್ನು ಧರಿಸಿ ಕರಾಳ ದಿನಾಚರಣೆಯನ್ನ ನಾಗರಿಕರು ಆಚರಿಸಿ ಗಮನಿಸಬಹುದು. ಯಾವ ರೀತಿಯಾಗಿ ಅಣಕು ಶವವನ್ನ ಸರ್ಕಲ್ ನ ಮುಂಬದಿ ಇಟ್ಟು ಪ್ರತಿಭಟನೆ ಮಾಡ್ತಿರುವ ದೃಶ್ಯವನ್ನ ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈ ಕಳೆದ 1 ವರ್ಷದಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಬಂದಿರುವಂತಹ ಅಂಕೋಲ ನಾಗರಿಕರು ಇವತ್ತು 1 ವರ್ಷದ ಹಿನ್ನೆಲೆಯಲ್ಲಿ ಗ್ರಾಮದ ಬೇರೆ ಬೇರೆ ಭಾಗಗಳ ನಾಗರಿಕರು ಕೂಡ ಸೇರಿದ್ದಾರೆ ಗಮನಿಸಬಹುದು. ರೈತರಾಗಿರ್ಬೋದು, ಮೀನುಗಾರರಾಗಿರ್ಬೋದು, ಕೃಷಿ ಕೂಲಿಕಾರರು ಸೇರಿದಂತೆ ಬೇರೆ ಬೇರೆ ಭಾಗಗಳ ನಾಗರಿಕರು ಕೂಡ ಇವತ್ತು ಸೇರಿದ್ದಾರೆ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆ ಕೂಡ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಕಾರಣದಿಂದಲೂ ವಿನಾಶಕಾರಿ ಯೋಜನೆಯನ್ನು ಬೇಡವೇ ಬೇಡ ಎಂಬ ಒತ್ತಾಯವನ್ನ ಮಾಡ್ತಾ ಬಂದಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟಂತೆ ಮಾತಾಡ್ಸಿ ಏನ್ ಹೇಳ್ತಾರೆ ಸರ್. ಈಗ ಬಹಳ ಪ್ರಮುಖವಾಗಿ ಯೋಜನೆಗೆ ವಿರೋಧ ಯಾಕೆ ಸರ್? ಬಹಳ ಪ್ರಮುಖವಾಗಿ ಯೋಜನೆಗೆ ವಿರೋಧ, ಇಲ್ಲಿಯ ಜನಜೀವನ, ಇಲ್ಲಿಯ ನೆಲ ಸುರಕ್ಷಿತವಾಗಿದ್ದೇವೆ. ಈ ಸುಂದರ ಬದುಕು ಮತ್ತೆಂದಿಗೂ ಕಟ್ಟಿಕೊಡಲು ಯಾವ ಸರ್ಕಾರವೂ ಸಾಧ್ಯವಿಲ್ಲ. ಯೋಜನೆಯ ಹೆಸರಿನಲ್ಲಿ ಸುಮಾರು 25,000 ಜನರ ಬದುಕು ನಾಶವಾಗುತ್ತಿದೆ. ರೈತರು, ಕೂಲಿ ಕಾರ್ಮಿಕರು, ಕೃಷಿಕರು, ಮೀನುಗಾರರು, ವಿಶೇಷವಾಗಿ ಈ ಎಲ್ಲ ವರ್ಗದವರ ಮೇಲೆ ಗಂಭೀರವಾದ ಸಮಸ್ಯೆ ಆಗುತ್ತಿದೆ. ಈ ಭೂಮಿಯಲ್ಲಿ ಸರಾಗವಾಗಿ 4 ಬೆಳೆಗಳನ್ನು ತೆಗೆಯುತ್ತಾ ತಮ್ಮ ಬದುಕನ್ನು ನೈಜವಾಗಿ ಕಟ್ಟಿಕೊಂಡಿದ್ದಾರೆ. ಸಮುದ್ರದಲ್ಲಿಯೂ ಮೀನುಗಾರರು ತಮ್ಮ ಮೀನುಗಾರಿಕೆ ವೃತ್ತಿಯನ್ನು ಮಾಡುತ್ತಾ ಅನೇಕ ವಿಧವಾದ ಜಾತಿ ಮೀನುಗಳನ್ನು ಹಿಡಿಯುತ್ತಾ ಸುಂದರ ಬದುಕನ್ನು ಬದುಕುತ್ತಿದ್ದಾರೆ. ಹಾಗಿದ್ದಾಗೂ ಕೂಡ ಸುತ್ತಮುತ್ತಲ ಜನವಸತಿ ಇರುವ ಪ್ರದೇಶದಲ್ಲಿ ವಿನಾಶಕಾರಿ ಯೋಜನೆಯ ಮಾರಕವಾದ ಒಂದು ಯೋಜನೆಗೆ ಪೂರಕವಾಗಿ 32 ಅಂಶಗಳಿರುವ ಆಮದು ಮಾಡಲಿಕ್ಕೆ, ರಫ್ತು ಮಾಡಲಿಕ್ಕೆ ಹೊಂಟಿದ್ದಾರೆ. ಆದರೆ ಒಂದು ಸ್ಪಷ್ಟವಾಗಿರುತ್ತೇವೆ, ಇದಕ್ಕಾಗಿ 1 ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೆಯುತ್ತಿದೆ. ಮಾನ್ಯ ಉಸ್ತುವಾರಿ ಸಚಿವರು ಇಲ್ಲಿಯ ತನಕ ನಮ್ಮ ಸಮುದಾಯದವರೇ ಆದರೂ ಕೂಡ ಮೀನುಗಾರರ ನೋವಿಗೆ, ರೈತರ ಕಣ್ಣೀರಿಗೆ ಯಾವುದೇ ಬಿಡಿಗಾಸು ಬೆಲೆ ಕೊಡದೆ ನಮ್ಮನ್ನು ಈ ರೀತಿ ನೋವಲ್ಲಿ ಇರುವ ಹಾಗೆ ಮಾಡುವುದು ಇದು ಗಂಭೀರ ಅಪರಾಧವಾಗಿರುತ್ತದೆ. ಹೇಳಿ ಏನ್ ತೊಂದರೆ ಆಗ್ತದೆ? ನಮಗೆ ಇದು ಬೇಡ. ನಮ್ಮ ಅಜ್ಜಾಜಿ ಕಾಲಿನ ಜಾಗ ನಮ್ಮ ಜೀವನ ಕೊಡ್ತೇವೆ, ನಾವು ಜಾಗ ಕೊಡುದಿಲ್ಲ. ನಮಗ್ ಬೇಕೇ ಬೇಕು ನಮ್ಮ ಜಾಗ. ಯೋಜನೆ ಬಗ್ಗೆ ಯೋಜನೆ ನಮ್ಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ದು ಎಲ್ಲರದು ವಿರೋಧ ಇದೆ ಸರ್. ಯಾಕೆ ಕೇಳಿದ್ರೆ ಇದು ಇವತ್ತಿಗೆ 1 ವರ್ಷ ಆಯ್ತು. ನಮ್ಗೆ ಯಾರಿಗೂ ಒಂದು ಸಲಹೆ ಸೂಚನೆ ನೀಡದೆ ತಮ್ಮಷ್ಟಕ್ಕೆ ತಾವೇ ಬಂದು ಸರ್ವೆ ಮಾಡುದು ಏನೇನೆಲ್ಲ ಮಾಡ್ತಾ ಇದ್ದಾರೆ. ನಾವು ಕೇಳಿದ್ರೆ ಆರಿಕೆ ಉತ್ತರ ಕೊಟ್ಟು ಅದನ್ನ ಮರೆಮಾಚ್ತಾ ಇದ್ದಾರೆ ಸರ್. ನಾವು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಕೃಷಿಕರು ಮತ್ತು ಮೀನುಗಾರರು ಒಂದೇ ಲೆಕ್ಕದಲ್ಲಿ ಅಣ್ಣ ತಮ್ಮಂದಿರಾಗಿದ್ದೇವೆ. ನಮಗೆ ಇಲ್ಲಿ ತನಕ ಯಾವುದು ಕುಂದು ಕೊರತೆ ಹೇಳುವಂತದ್ದಿಲ್ಲ ಸರ್. ಒಂದು 10-20 ಗುಂಟೆ ಇದ್ರೆ ಅದ್ರಲ್ಲಿ ನಾವು ಚಂದಾಗಿ ಜೀವನ ಮಾಡ್ತೇವೆ. ಶೇಂಗಾನು ಬೆಳಿತೇವೆ, ಭತ್ತನೂ ಬೆಳಿತೇವೆ, ಕಲ್ಲಂಗಡಿ ಬೆಳಿತೇವೆ, ಏನಾದ್ರು ಮತ್ತೆ ಈ ತರಕಾರಿನೂ ಬೆಳಿತೇವೆ ಸರ್. ಹಾಗಾಗಿ ಅವ್ರು ಕೊಡುವಂತ ಬಿಡಿಗಾಸು ನಾವು ತಗೊಂಡ್ ಕಡೆಗೆ ಅದ್ರಲ್ಲಿ ನಾವು ಉದ್ಧಾರನೂ ಆಗುದಿಲ್ಲ. ಅದು ನಮಗೆ ಬೇಡವೇ ಬೇಡ ಸರ್.
ಯಾಕೆ ಹೇಳಿದ್ರೆ ನಾವೀಗ ಆತ್ಮತೃಪ್ತಿಯಿಂದ ನಾವಾಗಲಿ ನಮ್ಮ ಮಕ್ಕಳಾಗಲಿ ನಮ್ಮ ಮೊಮ್ಮಕ್ಕಳಾಗಲಿ ಇಡೀ ನಮ್ಮ 199% ರೈತರು ಚೆನ್ನಾಗಿದ್ದೇವೆ. ಹಾಗಾಗಿ ಈ ವಾಣಿಜ್ಯ ಬಂದರು ನಮಗೆ ಬೇಡವೇ ಬೇಡ ಸರ್. ಮೇಡಮ್ ಏನ್ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ಇವತ್ತು 1 ವರ್ಷ ಆಯಿತು ನಮ್ಮ ಈ ಧರಣಿ ಸತ್ಯಾಗ್ರಹ ಆರಂಭಿಸಿ. 1 ವರ್ಷದಿಂದ ನಾವು ಎಲ್ಲ ಈ ಇಲಾಖೆಗಳಿಗೆ ಎಲ್ಲ ಇದು ಸರ್ಕಾರಕ್ಕೆ ಮನವಿ ಕೊಡ್ತಾ ಬಂದಿವಿ. ಆ ಮನವಿಗೆ ಇಲ್ಲಿ ತನಕ ಯಾವುದೇ ರೀತಿಯಾದ ಸ್ಪಂದನೆ ಇಲ್ಲ. ಇವತ್ತು ಜಿಲ್ಲಾಧಿಕಾರಿ ಆಗ್ಲಿ ಉಸ್ತುವಾರಿ ಸಚಿವರಾಗ್ಲಿ ನಮಗೆ ಇಲ್ಲಿ ಬಂದು ನ್ಯಾಯ ಕೊಡೋ ತನಕ ಈ ಯೋಜನೆ ಹಿಂಪಡಿತೀವಿ ಅಂತ ಹೇಳೋ ತನಕ ನಾವು ಈ ಧರಣಿ ಇವತ್ತು ನಿಲ್ಲಿಸುವುದೇ ಇಲ್ಲ. ಮೊದಲನೇದಾಗಿ ಮತ್ತೆ ನಾವು ನೆಮ್ಮದಿಯುತವಾದ ಜೀವನವನ್ನು ನಡೆಸ್ತಾ ಇದ್ದೇವೆ. ಈ ಯೋಜನೆ ಬಂದಿದೆ ಯಾಕೆ, ಯಾರಿಗೋಸ್ಕರ ಈ ಯೋಜನೆ ತಂದಿದ್ದಾರೆ ಅನ್ನೋದೇ ಪ್ರಶ್ನೆಗೆ ನಮ್ಗೆ ಉತ್ತರ ಇವತ್ತು ಉಸ್ತುವಾರಿ ಸಚಿವರು ನಮ್ಗೆ ಕೊಟ್ಟು ಹೋಗ್ಲೇಬೇಕು. ಅವ್ರು ಬರೋ ತನಕ ನಾವು ಇಲ್ಲಿಂದ ಕದಲೋದು ಇಲ್ಲ. ನಮ್ ಜೀವ ಬೇಕಾದ್ರೂ ಇಲ್ಲಿ ಬಿಡ್ಲಿಕ್ಕೆ ರೆಡಿ ಇದ್ದೀವಿ. ಅವ್ರು ಬಂದು ನಮಗೆ ಈ ಉತ್ತರ ಕೊಟ್ಟು ಅದ ನಂತರ ಅವರು ತಮ್ಮ ಕೆಲಸ ಮುಂದುವರಿಸಲಿ. ಅವ್ರು ಬರೋ ತನಕ ನಾವು ಇಲ್ಲಿಂದ ಕದಲದೇ ಇಲ್ಲ. ಬೇಕಿದ್ರೆ ಇಲ್ಲೇ ಪ್ರಾಣ ಬಿಡ್ಲಿಕ್ಕೂ ರೆಡಿ ಇದ್ದೀವಿ. ಈಗಾಗಲೇ ಎಲ್ಲರೂ ತಯಾರಿಯಲ್ಲೇ ಬಂದಿದ್ದಾರೆ. ನಮ್ಮ ಮಹಿಳೆಯರು ಹೌದು, ಮೀನುಗಾರರು, ಚಿಕ್ಕ ಮಕ್ಕಳನ್ನ ಕರೆ ತಂದು ಇಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ದೀವಿ. ನಾವು ಹೇಳೋದು ಇಷ್ಟೇ, ನಮಗೆ ಉಸ್ತುವಾರಿ ಸಚಿವರು ಬಂದು ಈ ಯೋಜನೆ ತೆಗೆದುಕೊಳ್ಳುತ್ತೇವೆ ಅಂತ ಹೇಳೋ ತನಕ ನಾವು ಪಟ್ಟು ಹಿಡಿದು ಕೂರ್ತಿರ್ತೇವೆ. ಅವ್ರು ಬರೋ ತನಕ ಇಲ್ಲಿಂದ ಒಂದ್ ಹೆಜ್ಜೆ ಕೂಡ ಕದಲೋದಿಲ್ಲ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಇವಿಷ್ಟು ಪ್ರತಿಭಟನಾಕಾರರು ಹೇಳುವಂತ ಮಾತು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲದಲ್ಲಿ ಕಳೆದ 1 ವರ್ಷಗಳಿಂದ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಆದರೆ ಸಂಬಂಧಪಟ್ಟ ಶಾಸಕರು ಸಚಿವರು ಬಂದು ಈ ಒಂದು ಇಲ್ಲಿನ ನಾಗರಿಕರಿಗೆ ಯೋಜನೆ ಬಗ್ಗೆ ಯಾವುದೇ ಸಮರ್ಪಕವಾದ ಮಾಹಿತಿ ನೀಡಿಲ್ಲ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಆದಷ್ಟು ಬೇಗ ಯೋಜನೆಯನ್ನ ನಿಲ್ಲಿಸಬೇಕು, ಇಲ್ಲದಿದ್ದರೆ ತಾವು ಪ್ರಾಣ ತ್ಯಾಗಕ್ಕೂ ಸಿದ್ಧರಿದ್ದೇವೆಂಬ ಎಚ್ಚರಿಕೆಯನ್ನು ಈ ಭಾಗದ ನಾಗರಿಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.